ಅಮ್ಮ ಗೀತಾ, ನಿನ್ ಜೊತೆ ಮಾತಾಡ್ತಾ ಇದ್ರೆ ಮನ್ಸಿಗೆ ತುಂಬಾ ಹಾಯ್ ಅನ್ಸುತ್ತಮ್ಮ. ಹೌದಪ್ಪ, ನನಗೂ ಸೇಮ್ ಫೀಲಿಂಗ್. ಗೋವಿಂದ, ಸಾಕು ಸಾಕು. ಇವಾಗ ಹಿಂಗೆ ಹೇಳ್ತೀರಾ? ಪ್ರೀತಿಸ್ಬೇಕಾದ್ರೆ ನಿಮ್ಮ ಅಣ್ಣ ಕೂಡ ಸರಿಯಾಗಿ ಕತೆ ಹೊಡಿತಾ ಇದ್ರು. ನಾನ್ ಮಾತಾಡ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾ ಇದ್ರು. ಇವಾಗ ಎರಡೇ ಎರಡ್ ಮಾತಾಡ್ತಿದ್ದ ಹಾಗೆ ಏನು ಯಾವಾಗ ನೋಡಿದ್ರು ವಟ್ವಟ ಅಂತ ಮಾತಾಡ್ತಾ ಇರ್ತೀಯ? ಸುಮ್ನೆ ಇರು ಅಂತ ಬಾಯ್ ಮುಚ್ಚಕ್ ನೋಡ್ತಾ ಇರ್ತಾರೆ. ನಾಳೆ ನೀನೇನ್ ಮಾಡ್ತೀಯ ಅಂತ ನೋಡ್ತೀನಿ. ಅದ್ಕೆ ನೀನ್ ಎಲ್ಲರನ್ನೂ ಒಂದೇ ತರ ಅನ್ಕೋಬೇಡ. ನಮ್ಮ ಅಣ್ಣ ಬೇರೆ, ನಾನ್ ಬೇರೆ. ಎಲ್ಲಾರ್ದು ಒಂದೇ ರಕ್ತ ಅಲ್ವಾ? ಅಮ್ಮ ಲತಾ, ಎಲ್ಲಾರ್ದು ಒಂದೇ ರಕ್ತ ಅಂತ ಹೇಳಿ ನೀನ್ ನನ್ನ ಕೀರ್ತಿನ ಯಾಕೆ ಡ್ಯಾಮೇಜ್ ಮಾಡ್ತಿದ್ಯಾ? ತಿರುಪತಿ ಅವ್ರ ಅಮ್ಮಂಗೆ ಹೆದರ್ಕೊಂಡು ನಿನ್ ಜೊತೆ ಹಾಗಿದಾನಷ್ಟೇ. ಅದನ್ ಬಿಟ್ಟು ನಿನ್ ಮೇಲೆ ಪ್ರೀತಿ ಇಲ್ದೆ ಅಲ್ಲ. ಹೌದು, ಅವನಿಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಗೊತ್ತಿದ್ಯಲ್ವಾ? ಪ್ರೀತಿ ತಗೊಂಡು ಏನ್ ಮಾಡೋದು ಮಾವ? ಅತ್ತೆ ಜೊತೆ ಧೈರ್ಯವಾಗಿ ಮಾತಾಡಕ್ಕೂ ಆಗ್ತಾ ಇಲ್ಲ. ನನ್ ವಿಷಯದಲ್ಲಿ ನಮ್ಮ ಅತ್ತೆ ಶ್ರೀಲಕ್ಷ್ಮಿ ಒಪ್ಕೊಂಡಿರೋ ವರದಕ್ಷಿಣೆ ವಿಷಯವಾಗಿ ಅತ್ತೆಗ್ ಮುಖ ಕೊಡಕ್ಕೂ ಆಗ್ತಾ ಇಲ್ಲ. ಮದ್ವೆ ಆಗಿ ವರ್ಷಗಳೇ ಆಗೋಯ್ತು. ಮದ್ವೆಗ್ ಮುಂಚೆಗೂ ಮದ್ವೆ ಆದ್ಮೇಲೂ ಏನು ವ್ಯತ್ಯಾಸನೇ ಇಲ್ಲ. ಅದೇ ನಾವಿಬ್ರು ಮದ್ವೆಗೂ ಮುಂಚೆ ಆಚೆ ಎಲ್ಲಾದ್ರೂ ಸಿಕ್ಕಿ 4 ಮಾತಾದ್ರೂ ಆಡ್ತಾ ಇದ್ವಿ. ಮದ್ವೆ ಆದ್ಮೇಲೆ ಒಂದೇ ಮನೇಲಿ ಒಬ್ರು ಮುಖ ಒಬ್ರು ನೋಡ್ಕೊಂಡು ಬೈಕೊಂಡು ಬೈಸ್ಕೊಂಡು ಇದೀವಿ. ಆಚೆ ಎಲ್ಗಾದ್ರೂ ಫಂಕ್ಷನ್ಗೆ ಹೋದ್ರೆ ಇನ್ನು ಮಕ್ಳು ಮರಿ ಏನು ಇಲ್ವಾ ಅಂತ ಎಲ್ರು ಆಡ್ಕೊಂಡ್ ಕೇಳ್ತಾ ಇದ್ರೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಗೊತ್ತಾ? ಆಹಾ, ಇವೆಲ್ಲ ಯಾಕೆ ಇವಾಗ? ಹೋಗ್ತಾ ಹೋಗ್ತಾ ಸರಿ ಹೋಗುದ್ ಬಿಡು. ನೋಡು, ನಿನ್ನ ವಾರಗಿತ್ತಿ ಮನೆಗೆ ಬಂದ ಗಳಿಗೆಯಿಂದ ಮನೆ ಸಮಸ್ಯೆ ಎಲ್ಲ ದೂರ ಆಗುತ್ತೆ ಬಿಡು. ನಮ್ ಗೀತನ್ ನೋಡು, ಮಹಾಲಕ್ಷ್ಮಿ ತರ ಇದ್ದಾಳೆ. ಗೀತನ್ ನೋಡ್ತಾ ಇದ್ರೆ ನನಗೆ ಸಂತೋಷ ಆಗ್ತಿದೆ. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಏನಿಲ್ಲ ಮಾವ, ನೀವ್ ಎಷ್ಟು ಸಂತೋಷವಾಗಿದ್ದೀರಾ ಅಂತ ನಾನ್ ಹೇಳಕ್ಕಾಗಲ್ಲ. ಆದ್ರೆ ನಿಮಗಿಂತ ನನಗ್ ಜಾಸ್ತಿ ಖುಷಿಯಾಗಿದೆ. ನಿಮ್ ಜೊತೆ ಹೀಗ್ ಮಾತಾಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. ಮನ್ಸಿಗೆ ಹತ್ರ ಇರೋರ್ ಜೊತೆ ಮಾತಾಡ್ದಂಗೆ, ಫ್ರೆಂಡ್ ಜೊತೆ ಮಾತಾಡ್ದಂಗೆ ಅನ್ನಿಸ್ತಿದೆ. ನನಗೆ ಹೆಣ್ಣು ಮಕ್ಕಳು ಹುಟ್ಟಬೇಕು ಅಂತ ತುಂಬಾ ಆಸೆ ಇತ್ತಮ್ಮ. ನನಗೆ 3 ಜನ ಗಂಡು ಮಕ್ಕಳು ಹುಟ್ಟಿದ್ರು. ವೇಸ್ಟ್ ಫೆಲೋಸ್. ಏನಪ್ಪಾ, ನಾವು ವೇಸ್ಟ್ ಫೆಲೋಸಾ? ಹೌದು ಕಣೋ, ನೀವು ಗಂಡು ಮಕ್ಕಳು ಯಾವುದಕ್ಕೂ ಉಪಯೋಗ ಇಲ್ಲ. ಹೆಣ್ಮಕ್ಳು ಅಂದ್ರೆ ದೇವತೆಗೆ ಸಮಾನ. ಅವ್ರ ಮನೆನೂ ನೋಡ್ಕೊಂಡು ಅವ್ರ ಅಪ್ಪ ಅಮ್ಮನೂ ನೋಡ್ಕೊಂಡು ಎಲ್ಲ ಕೆಲಸನೂ ಮಾಡ್ತಾರೆ. ನನಗೆ ಹೆಣ್ಮಕ್ಳು ಇಲ್ಲದೆ ಇರೋದ್ರಿಂದ ಸೊಸೆಯರನ್ನೇ ನನ್ನ ಮಕ್ಕಳು ಅನ್ಕೋತೀನಿ. ಇಲ್ಲಿ ನೋಡು, ನಮ್ಮ ಲತಾ ನನಗೆ ದೊಡ್ಡ ಮಗಳಾದ್ರೆ ಗೀತಾ ನನಗೆ 2ನೇ ಮಗಳು. ಥ್ಯಾಂಕ್ಸ್ ಮಾವ. ಅಯ್ಯೋ, ನೀನ್ ಸುಮ್ನೆ ಎಮೋಷನಲ್ ಆಗ್ತಾ ಇದೆಯಾ? ಅಪ್ಪ ಯಾವಾಗ್ಲೂ ಹಿಂಗೆ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾ ಆರಾಮಾಗಿ ಇರ್ತಾರೆ. ನಮ್ಮಪ್ಪ ತುಂಬಾ ಒಳ್ಳೆಯವರು, ನಮ್ ಫ್ರೆಂಡು. ಏನ್ ಮಿಸ್ಟರ್ ನರಸಿಂಹ, ಹೌದು ತಾನೆ? ಅಯ್ಯೋ ನನ್ನ ಮಗನೇ, ಸೊಸೆ ಇದ್ದಾಳೆ, ಸೊಸೆ ಮುಂದನೆ ಹೆಸರು ಹಿಡಿದು ಕರಿತೀಯಾನೋ? ಹಾ, ಮದ್ವೆ ಆದ್ಮೇಲೆ ಹಿಂಗೂ ನಿಮ್ ಸೊಸೆ ಇಲ್ಲೇ ತಾನೇ ಇರೋದು. ಏನ್ ಫೋನ್ ಬರ್ತಾ ಇದ್ರು ನೋಡ್ಕೊಂಡು ಕೂತಿದ್ಯಾ? ಮಾತಾಡೋ. ಹಾ, ಮಾತಾಡ್ಕೊಂಡ್ ಬರ್ತೀನಿ. ಹಾ ಗೌತಮಿ, ತುಂಬಾ ಸಂತೋಷವಾಗಿರೋ ಹಾಗಿದೆ. ಅಷ್ಟಿಷ್ಟಲ್ಲ, ಸಿಕ್ಕಾಬಡೆ ಖುಷಿಯಾಗಿದ್ದೀನಿ. ಪಕ್ಕದಲ್ಲೇ ಇದ್ದಾಳ ಅವಳು? ಯಾರು? ಗೀತಾನಾ? ಹಾ, ಏನಾದ್ರೂ ಡಿಸ್ಟರ್ಬ್ ಆಯ್ತಾ? ಫೋನ್ ಮಾಡಿ ಡಿಸ್ಟರ್ಬ್ ಮಾಡದ್ನ ಅಂತ ಕೇಳ್ತಿದ್ಯಲ್ಲ. ಡಿಸ್ಟರ್ಬ್ ಮಾಡಿದ್ರುವೆ ಏನ್ ಮಾಡಕ್ಕಾಗತ್ತೆ? ಆ ಸೀತೆ ರಾಮ ಸೇರೋದಕ್ಕೆ ಹನುಮಂತ ಹೇಗೋ, ಈ ಗೀತಾ ಗೋವಿಂದ ಸೇರೋದಕ್ಕೂ ನೀನು ಹಂಗೇನೆ. ನಿನ್ನ ಡಿಸ್ಟರ್ಬೆನ್ಸ್ ಅನ್ಕೋತೀನ ನಾನು? ಎಲ್ಲಿದ್ದೀರಾ? ಏನ್ ಮಾಡ್ತಾ ಇದೀರಾ? ನಾವೆಲ್ಲಿದ್ದೀವಿ ಅಂತ ಹೇಳು ನೋಡೋಣ. ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಗೆಸ್ ಮಾಡೇ. ರೆಸ್ಟೋರೆಂಟಿಗೆ ಹೋಗಿದ್ಯಾ? ಇಲ್ಲ ದೇವಸ್ಥಾನಕ್ಕ? ಇಲ್ಲ. ಅಥವಾ ಪಾರ್ಕಿಗೆ ಹೋಗಿದ್ಯಾ? ಥೋ, ಪಾರ್ಕಲ್ಲಿ ಏನೇ ಮಾಡ್ತೀವಿ. ಮತ್ತಿನ್ನೆಲ್ಲಿಗೆ ಹೋಗಿದ್ದೀರಾ? ಅಯ್ಯೋ, ಹೇಳೇ ನೋಡೋಣ. ಸರಿ, ಹೇಳ್ತೀನಿ. ನೀನ್ ಇವಾಗಿರೋ ಲೊಕೇಶನ್ ಶೇರ್ ಮಾಡು. ಓಹೋ, ಸಖತ್ ಬುದ್ಧಿ ಇದೆ ನಿನಗೆ. ಲೊಕೇಶನ್ ಶೇರ್ ಮಾಡಿದ್ರೆ ನೀನೇ ಬೇಕಾ ಹೇಳಕ್ಕೆ? ಯಾರು ಬೇಕಾದ್ರೂ ಹೇಳ್ತಾರೆ. ನಿನ್ ಕೈಲಾದ್ರೆ ಹೇಳು, ಬೇಕಾದ್ರೆ ಬೆಟ್ಸು. ನೀನ್ ಈ ತರ ಬೆಟ್ ಕಟ್ತಿದ್ಯಾ ಅಂದ್ರೆ ನಾನು ಊಹೆ ಮಾಡಕ್ ಆಗ್ದಿರೋ ಜಾಗದಲ್ಲಿ ಇದ್ಯಾ ಅಂತ ಅರ್ಥ. ಖಂಡಿತ ಊಹೆ ಮಾಡಕ್ಕಾಗಲ್ಲ. ಊರಲ್ಲೇ ಇದ್ಯಾ ಅಥವಾ ಊರ್ ಬಿಟ್ಟು ಬೇರೆ ಎಲ್ಗಾದ್ರೂ ಹೋಗಿದ್ದೀರಾ? ಅಲ್ಲ, ಊರಿಂದ ಆಚೆ ಯಾಕೆ ಹೋಗ್ಬೇಕು? ಊರಲ್ಲೇ ಇದೀವಿ. ನಿನಗೆ ಚೆನ್ನಾಗ್ ಗೊತ್ತಿರೋ ಜಾಗ ಹೇಳು ನೋಡೋಣ. ನನಗ್ ಹೇಳಕ್ ಗೊತ್ತಾಗ್ತಿಲ್ಲ, ನೀನೇ ಹೇಳು. ಏನ್ ಗೌತಮಿ, ನೀನ್ ತುಂಬಾ ಶಾರ್ಪ್ ಹುಡುಗಿ ಅನ್ಕೊಂಡಿದ್ದೆ. ದಡ್ಡಿ ತರ ಆಡ್ತಿದ್ಯಲ್ಲ. ಹೌದು, ನನ್ನ ದೊಡ್ಡ ದಡ್ಡಿ, ನೀನೇ ಬ್ರಿಲಿಯಂಟ್. ಈಗ ಹೇಳ್ತೀಯಾ? ಸರಿ,
ನಿನ್ನೇನ್ ಜಾಸ್ತಿ ಕಾಡ್ಸೋದಿಲ್ಲ ಹೇಳ್ತಿದ್ದೀನಿ. ಆ ಗೀತನ ನಮ್ಮ ಮನೆ ಕರ್ಕೊಂಬಂದಿದ್ದೀನಿ. ಏನು? ಅದ್ಯಾ ಶಾಕ್ ಆದ್ಯಾ? ನನಗೆ ಗೊತ್ತಿತ್ತು ಈ ಮಾತು ಹೇಳಿದ ತಕ್ಷಣ ನೀನ್ ಶಾಕ್ ಆಗ್ತೀಯ ಅಂತ. ಅಷ್ಟಕ್ಕೂ ನೀನ್ ಗೆಸ್ ಮಾಡಕ್ಕೆ ಆಗ್ಲಿಲ್ಲ ತಾನೇ ಈ ಟ್ವಿಸ್ಟನ್ನ? ಹೌದು, ನಾನು ಅನ್ಕೊಂಡೇ ಇರ್ಲಿಲ್ಲ. ಆದ್ರೂ ಮನೆಗಷ್ಟು ಧೈರ್ಯವಾಗಿ ಹೇಗ್ ಕರ್ಕೊಂಡು ಹೋದೆ? ನನಗೇನ್ ಭಯ? ನಿನಗ್ ಭಯ ಆಗಲ್ವಾ? ಆಹಾ, ಯಾಕೆ ಅಂದ್ರೆ ನಮ್ಮ ಮನೇಲಿ ಅಮ್ಮ ಇಲ್ವಲ್ಲ, ಆಚೆ ಹೋಗಿದ್ದಾರೆ, ಅದಕ್ಕೆ ಮನೆ ಕರ್ಕೊಂಬಂದೆ. ಮನೇಲಿ ಯಾರು ಇಲ್ವಾ? ಯಾಕಿಲ್ಲ, ನಮ್ಮಪ್ಪ ಇದ್ದಾರೆ. ನಿಮ್ಮಪ್ಪ ಇದ್ದಾರಾ? ನಿಮ್ಮಪ್ಪ ಇದ್ರೂ ಕರ್ಕೊಂಡು ಹೋಗಿದ್ಯಾ ನೀನು? ನಮ್ಮಪ್ಪಂಗೆ ಈ ವಿಷಯ ಎಲ್ಲ ಗೊತ್ತು. ಹೌದಾ? ಹೌದು, ನಮ್ ಲವ್ಗೆ ಸಪೋರ್ಟ್ ಮಾಡೋದ್ರಲ್ಲಿ ನಿಮ್ಮಿಬ್ಬರದೇ ಪ್ರಧಾನ ಪಾತ್ರ. ನೀನೊಂದ್ ಕಡೆ, ನಮ್ಮಪ್ಪ ಒಂದ್ ಕಡೆ ಸಪೋರ್ಟ್ ಮಾಡಿದ್ರೆ ನಮ್ ಮದ್ವೆ ಖಂಡಿತ ಆಗೇ ಆಗತ್ತೆ. ಅಷ್ಟಕ್ಕೂ ಮನೆಗೆ ಯಾಕೆ ಕರ್ಕೊಂಡು ಹೋದೆ? ಅದೇನೆ ಹಂಗೆ ಹೇಳ್ತಾ ಇದ್ಯಾ? ಯಾವತ್ತಿದ್ರೂ ಈ ಮನೆ ಸೊಸೆ ಆಗ್ಬೇಕಾಗಿರೋ ಹುಡುಗಿನೇ ತಾನೆ, ಅದಕ್ಕೇನೆ ಮೊದ್ಲೇ ಮನೆಗೆ ಕರ್ಕೊಂಡು ಬಂದು ಮನೆ ಸುತ್ತಮುತ್ತ ಎಲ್ಲ ತೋರಿಸ್ತಿದ್ದೀನಿ. ನಿನಗೊಂದು ವಿಷಯ ಗೊತ್ತಾ? ಮನೆಗೆ ಬರ್ತಿದ್ದಂಗೆನೆ ನಮ್ಮಪ್ಪ ಆರ್ತಿ ಎತ್ತಿ ಅವಳನ್ನ ಒಳಗಡೆ ಕರ್ಕೊಂಡ್ರು. ಮನೆ ಒಳಗಡೆ ಕಾಲಿಟ್ಲು. ನನಗಂತೂ ಆಲ್ಮೋಸ್ಟ್ ನಮ್ಮಿಬ್ರಿಗೂ ಹೊಸದಾಗಿ ಮದುವೆ ಆಗಿ ಮನೆ ಒಳಗಡೆ ಕಾಲಿಟ್ಟಂಗೆ ಅನ್ನಿಸ್ತು. ಹಲೋ, ಏನಾಯ್ತು? ಕೇಳಿಸ್ಕೊಂಡ್ಯಾ? ಹಾ, ಕೇಳಿಸ್ತು. ಸರಿ, ಹಾಗಾದ್ರೆ ಒಳಗಡೆ ಗೀತಾ ವೇಟ್ ಮಾಡ್ತಾ ಇದ್ದಾಳೆ, ಆಮೇಲೆ ಮಾತಾಡೋಣ. ಬಾಯ್. ಅದೇನಂದ್ರೆ ಏನು, ನಾ ಇಲ್ದೇ ಇರ್ಬೇಕಾದ್ರೆ ತುಂಬಾ ಜಾಲಿಯಾಗಿ ಮಾತಾಡ್ತಿರೋ ಹಾಗಿದೆ. ಹೌದು ಕಣ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನನ್ ಬಗ್ಗೆನಾ? ಏನು? ಚಿಕ್ಕ ವಯಸ್ಸಲ್ಲಿ ನೀನೇನೇನ್ ಮಾಡ್ತಿದ್ದೆ, ನಿನ್ ಕತೆ ಏನು ಅಂತ ನಾವು ಮಾತಾಡ್ಕೋತಾ ಇದ್ವಿ. ಇಲ್ದೇ ಇರೋದೆಲ್ಲ ಹೇಳಿರ್ತೀಯ ನೀನು. ಇಲ್ಲೇ ಇರೋದೇನು ಮಾತಾಡ್ಲಿಲ್ಲ, ಇರೋದನ್ನೇ ಮಾತಾಡ್ತಾ ಇದ್ವಿ. ಯಾಕಮ್ಮ ಅವಾಗವಾಗ ಬಾಗಿಲು ಕಡೆ ನೋಡ್ತಾ ಇದೀಯಾ? ಅಂದ್ರೆ ಬಂದು ತುಂಬಾ ಹೊತ್ತಾಯ್ತಲ್ಲ, ಅತ್ತೆ ಬಂದ್ಬಿಡ್ತಾರೇನೋ ಅಂತ ಭಯ ಆಗ್ತಿದೆ. ನಾನು ಹೋಗ್ ಬರ್ತೀನಿ. ನೀನೇನ್ ಹೆದರ್ಕೋಬೇಡ. ಇವತ್ತು ಭಾನುವಾರ ಅಂತ ಅವ್ರು ವಸೂಲಿಗೆ ಹೋಗಿದ್ದಾರೆ. ವಸೂಲಿ ಮಾಡ್ಕೊಂಡು ಅವ್ರು ಬರೋ ಅಷ್ಟರಲ್ಲಿ ಹೊತ್ತು ಮುಳುಗೋಗಿರುತ್ತೆ. ಇರೋ ಬಾಕಿನೆಲ್ಲ ವಸೂಲಿ ಮಾಡಿ ಗಾಡಿ ತುಂಬಿಸ್ಕೊಂಡು ಬರ್ಬೇಕಲ್ವಾ? ಅಷ್ಟು ಈಸಿಯಾಗಿ ಬಂದ್ಬಿಡ್ತಲ್ಲ ನಿಮ್ಮತ್ತೆ. ಅವ್ರು ಇವಾಗ ಎಲ್ಲಿರ್ತಾರೋ? ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಯುವರ್ ಬ್ಯೂಟಿನೇ ಒಂದು ಗಾರ್ಡನ್. ಎಸ್ಟರ್ಡೇಗೂ ಇವತ್ತಿಗೂ ಮಧ್ಯದಲ್ಲಿ ನಿಂತಿರೋ ಬ್ಯೂಟಿ. ಪ್ರಹ್ಲಾದನ್ ಗುಡ್ ಮಾರ್ನಿಂಗ್, ಪ್ರಹ್ಲಾದನ್ ಗುಡ್ ಮಾರ್ನಿಂಗ್, ಪ್ರಹ್ಲಾದನ್ ಗುಡ್ ಮಾರ್ನಿಂಗ್, ಪ್ರಹ್ಲಾದನ್ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಟೆರೆ ಟೆರೆ ಟಮ್. ಬರ್ಬೇಕಾದ್ರೆ ಅನ್ಕೊಂಡೆ ಈತ ಮನೇಲೆ ವಕ್ಕರ್ಸಿರ್ತಾನೆ ಅಂತ. ಕನಕ ಆತ ಒಂದ್ ಹೇಳಿದ್ರೆ ನಾವೊಂದು ಹೇಳ್ಬೇಕಾಗ್ತದ. ನಾವು ಸತ್ವಿ ಅಷ್ಟೇ ಅಣ್ಣ. ಅವನ್ ಲೋಕದಾಗ ಅವನಿರ್ತಾನ, ನಮ್ ಪ್ರಶ್ನೆಗೆ ಉತ್ತರನೇ ಕೊಡೋದಿಲ್ಲ. ನೋಡು, ಪೇಪರ್ ನೋಡ್ಕೊಂಡು ಹ್ಯಾಂಗ್ ಹಾಡು ಹೇಳ್ಕೊಂಡು ಕೂತ್ಕೊಂಡಿದ್ದಾನ ಅಂತ. ನಮ್ಮ ಮಾತು ಎಲ್ಲಿ ಕೇಳಬೇಕು? ಮನೆ ಕಳ್ಳ ಬಂದ್ ಎಲ್ಲ ದೋಚ್ಕೊಂಡು ಹೋದ್ರು ಇವನಿಗೆ ತಿಳಿಯೋಂಗಿಲ್ಲ. ಈಗ ಅವರಂತೆ ನಮ್ದೇನ್ ಕೆಲಸ? ಮೊದ್ಲು ನಿರ್ಮಲಾನ್ ಕರಿ. ನಿರ್ಮಲಮ್ಮ, ನಿರ್ಮಲಮ್ಮ, ಏನಿದು? ಆಕಿಗೂ ಕೂಡ ಕೇಳವಲ್ದ? ಮನೆಯಾಗ ಇದ್ದಾರೋ ಇಲ್ವೋ? ನಾವು ಫೋನ್ ಮಾಡಿ ಬರ್ಬೇಕಿತ್ತ. ನಮ್ ಕರ್ಮ, ಏನ್ ಮಾಡೋದು? ಇವನ್ ಕೂಡ ಮಾತಾಡ್ಬೇಕು. ಕೆಲ್ಸ ಕರಜ ಹಾಕಿ ಮನೇಲಿ ಕೂತು ಮಜಾ ಮಾಡಿ ಮಜಾ ಮಾಡಿ. ನಮಸ್ಕಾರ, ನೀವಾ? ಯಾವಾಗ ಬಂದ್ರಿ? ಈಗ ಬಂದ್ವಿ. ಹೌದಾ? ಹಾಗಾದ್ರೆ ತುಂಬಾ ಹೊತ್ತಾಯ್ತಾ ಬಂದು? ಮತ್ತ್ಯಾಕೆ ನೀವು ಬಂದ್ ಕೂಡಲೇ ನನ್ನ ಮಾತಾಡ್ಸ್ಲಿಲ್ಲ? ನಾವ್ ಓದ್ರದ್ರ ನಿನಗೆಲ್ಲ ಕೇಳ್ತೈತಿ. ಕಿವುಡು ನನ್ನ ಮಗನ್ ತಂದು. ಏನಂದ್ರಿ? ಕರ್ಮಕಾಂಡನ? ಅಯ್ಯೋಯ್ಯೋ, ಯಾರು ಹೋದ್ರು ಪಾಪ? ಅಯ್ಯೋ, ಕರ್ಮಕಾಂಡ ಅಲ್ಲಪ್ಪ, ನಿನ್ ಕಿವಿ ಕೇಳಲ್ಲ ಅಂತ ತಲೆ ಚಚ್ಕೋತಿದ್ದಾಳ ನಮ್ಮವ್ವ. ಅಯ್ಯೋ, ಸ್ವಲ್ಪ ಸುಮ್ನಿರ್ರಿ. ತಲೆ ಹೀಗ್ ಚಚ್ಕೊಂಡ್ರೆ ಸತ್ತೋರು ವಾಪಸ್ ಬಂದ್ಬಿಡ್ತಾರ ಹೇಳಿ. ಇಷ್ಟಕ್ಕೂ ಹೋದವ್ರು ಯಾರು? ಅದೆಲ್ಲ ಬಿಡಿ. ನನ್ ಮಗಳ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ಮದ್ವೆ ಮುಹೂರ್ತ ಇಡೋಕು ಮುಂಚೆ ಯಾರು ಹೋಗ್ಬಿಟ್ರೆ ಮದ್ವೆ ಮುಂದೆ ಹಾಕ್ಬೇಕಾಗತ್ತಲ್ವಾ? ಇಷ್ಟಕ್ಕೂ ಹೋದವ್ರು ಮನೆಯವರ ಅಥವಾ ಹೊರಗ್ನವ್ರ? ಅಯ್ಯಯ್ಯೋ, ನೀವ್ ಅಳ್ಬೇಡ್ರಿ. ನೀವ್ ಯಾಕೆ ಅಳ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ಯಾರು ಸತ್ತಿಲ್ಲಪ್ಪ, ನಾವು ಮೂವರು ಬಂದಿದೀವಿ. ಯಾರು ಸತ್ತಿಲ್ಲ. ಓಹ್, ಯಾರು ಹೋಗಿಲ್ವಾ? ನಿರ್ಮಲ ಎಲ್ಲಿ? ತೊಂದ್ರೆ ಏನಿಲ್ಲ, ಆರಾಮಾಗಿ ಕೂತ್ಕೊಳ್ಳಿ, ನೋ ಪ್ರಾಬ್ಲಮ್. ನಿರ್ಮಲ? ಅಯ್ಯೋ ಮಾರಾಯ,
ನಿರ್ಮಲ ಎಲ್ಲಿ? ಏನ್ ತಾಳಿ ಬಟ್ ತೋರಿಸ್ತಿದ್ದೀರಾ? ಮದುವೆ ಟೈಮಿಗೆ ಕೊಡಿಸ್ತೀವ್ರಿ, ಕೊಡಿಸ್ದೇ ಇರ್ತೀವ ನಾವು. ಅಯ್ಯೋ ದೇವ್ರೆ, ತಾಳಿ ಬಟ್ಟಲ್ಲ, ನೀನ್ ತಾಳಿ ಕಟ್ಟಿರೋ ನಿನ್ನ ಹೆಂಡತಿ ನಿರ್ಮಲಾ. ಓಹ್, ನಮ್ ಮನೆಯವ್ರ ನಿರ್ಮಲನಾ? ಆ. ಆಗ್ಲೇ ಆಚೆಗೆ ಹೋದ್ಲು. ಏನ್ರಿ ಕೇಳಿಸ್ತಿಲ್ವಾ? ನಾನ್ ಹೆಂಡತಿ ನಿರ್ಮಲಾ ಆಚೆಗೆ ಹೋಗಿದ್ದಾಳೆ. ಆಚೆಗೆ. ಅರೆ ನೀವ್ ಯಾವಾಗ ಬಂದ್ರಿ? ನಾವ್ ಬಂದ್ ತುಂಬಾ ಹೊತ್ತಾಯ್ತಮ್ಮ. ನಿಮ್ ಗಂಡನ ಜೊತೆ ಹೋರಾಡ್ತಿದ್ವಿ. ಮರನ್ ಬೇಕಾದ್ರೂ ಮಾತಾಡ್ಸ್ಬಿಡ್ಬೋದು, ಆದ್ರೆ ಪ್ರಹ್ಲಾದನ್ ಮಾತಾಡ್ಸಕ್ಕಾಗಲ್ಲ. ಏನ್ ಮಾಡಕ್ಕಾಗತ್ತೆ ಹೇಳಿ? ಈ ಮನುಷ್ಯನ ಹತ್ರ ಏಗಕ್ಕಾಗ್ತಿಲ್ಲ. ನನ್ ಮಗಳು ಮನ್ಲೇ ಇದ್ದಾಳಲ್ಲ, ಅವಳಾದ್ರೂ ಬರ್ಬೇಕಿತ್ತು. ಗೌತಮಿ ಏನಮ್ಮ ಅತ್ತೆ? ನಮಸ್ತೆ ಅತ್ತೆ. ನಮಸ್ತೆ. ನಿಮ್ ಅತ್ತೆ ಬಂದಿದ್ದಾರೆ, ಗೊತ್ತಾಗ್ಲಿಲ್ವಾ? ನನ್ ರೂಮಲ್ಲಿ ಇದ್ನಮ್ಮ, ಅದಕ್ಕೆ ಗೊತ್ತಾಗಿಲ್ಲ. ಏನ್ ಕೇಳ್ದೆ ಬಂದಿದ್ದೀರಾ? ಒಂದ್ ಮಾತು ಹೇಳಿದ್ರೆ ನಾನು ಎಲ್ಲೂ ಹೋಗ್ತಾನೆ ಇರ್ಲಿಲ್ವಲ್ಲ. ಒಂದು ಒಳ್ಳೆ ವಿಷಯ ಮಾತಾಡ್ಬೇಕಂದ್ ಬಂದ್ವಿ, ಅದಕ್ಕ ಕೇಳ್ದ ಸೀದಾ ಬಂದ್ಬಿಟ್ವಿ. ಹೌದಾ? ಬನ್ನಿ ಕೂತ್ಕೊಂಡ್ ಮಾತಾಡೋಣ. ಬನ್ನಿ ಅತ್ತೆ. ಏಯ್, ಹ. ಯಾಕ್ ಗೌತಮಿ ಹಂಗದಿ? ಏನೂ ಇಲ್ಲ ಅತ್ತೆ. ಅಮ್ಮ ನಿರ್ಮಲಮ್ಮ, ನಾವೇನಕ್ ಬಂದಿದೀವಿ ಅಂದ್ರೆ ಗೌತಮಿಗೂ ಗೋವಿಂದಂಗೂ ನಿಶ್ಚಿತಾರ್ಥ ಆಗೋಯ್ತು. ಇನ್ನು ಮದ್ವೆಗೆ ಜಾಸ್ತಿ ಟೈಮ್ ತಗೋಬಾರ್ದು ಅಂತ ಮದ್ವೆಗೆ ಮುಹೂರ್ತ ಇಡ್ಸೋದಕ್ಕೆ ಅಂತ ಬಂದಿದೀವಿ. ಹೌದಾ? ನಾನು ಅದೇ ಅನ್ಕೊಂತಿದ್ದೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಹೌದು, ಕರೆಕ್ಟ್. ಈ ನಡುವೆ ಟೈಮಿಗೆ ಬಸ್ ಬರ್ತಾ ಇಲ್ಲ. ಈಗ ಬಸ್ಸಿನ ಬಗ್ಗೆ ಯಾರಪ್ಪ ಮಾತಾಡಿದ್ರು? ಓ, ಅದಾ? ದೇವ್ರ ದರ್ಶನ ಮಾಡೋಣ ಅಂತೀರಾ? ಓಕೆ, ಹಾಗಾದ್ರೆ ಟ್ರೈನಲ್ಲೇ ಹೋಗೋಣ. ಟಿಕೆಟ್ ಬುಕ್ ಮಾಡಿ. ಏನಂತೀಯಾ? ಅಯ್ಯೋ, ನಾವು ಮದ್ವೆ ಬಗ್ಗೆ ಮಾತಾಡ್ತಾ ಇದೀವಿ, ನೀವು ಸುಮ್ನಿರಿ. ಏನು? ತಂಗಿ ಬಗ್ಗೆನಾ? ಯಾರ್ ತಂಗಿ? ನಿನ್ ತಂಗಿನಾ? ಎಲ್ಲಿರ್ತಾಳ ನಿನ್ ಶೋ, ತಂಗಿ? ಶೋ, ಸುಮ್ನಿರಿ. ಸುಮ್ನಿರು ಅಂತೀಯಾ? ಯಾಕೆ ಸುಮ್ನಿರ್ಲಿ? ನೀವೆಲ್ಲ ಏನೋ ಮಾತಾಡ್ಕೋತಿರ್ತೀರಾ, ನಾನ್ ಸುಮ್ನಿದ್ರೆ ಹೇಗೆ? ನನ್ ಸೈಡ್ ಇಂದ ನಾನೇನಾದ್ರೂ ಡೈಲಾಗ್ ಹೇಳೋದ್ ಬೇಡ್ವಾ? ಅಯ್ಯ, ನಾವೊಂದ್ ಮಾತಾಡಿದ್ರೆ ನೀವೊಂದ್ ಮಾತಾಡ್ತಿರಲ್ಲ ಸ್ವಾಮಿ, ಸ್ವಲ್ಪ ಸುಮ್ನಿರ್ತೀರಾ? ಅದಲ್ಲ ನಿರ್ಮಲಮ್ಮ, ಮದ್ವೆಗೆ ಮುಹೂರ್ತ ಇಡ್ಸೋದು ಪೆಂಡಿಂಗ್ ಇತ್ತಲ್ಲ, ಆ ವರದಕ್ಷಿಣೆ ಬಗ್ಗೆನೂ ಮಾತಾಡ್ಬೋದು ಅನ್ಕೊಂಡು ಪುರೋಹಿತರನ್ನ ಕರ್ಕೊಂಡ್ ಬಂದಿದೀವಿ. ನನ್ ಮಗಳ ಹತ್ರ ಆಲ್ರೆಡಿ 1 kg ಬಂಗಾರ ಇದೆ. ಜೊತೆಗೆ ಮದ್ವೆಗೂ ಇನ್ನಷ್ಟು ಒಡವೆ ಮಾಡಿಸ್ತಾ ಇದೀವಿ. ಅಳಿಯಂಗೂ ಮಗಳಿಗೂ ಒಂದ್ ಹೊಸ ಕಾರು, ಒಂದ್ ಡ್ಯೂಪ್ಲೆಕ್ಸ್ ಹೌಸು. ಹಾಗೆ ಬಿಡದಿ ಹತ್ರ ಒಂದ್ ಮಾವಿನ ತೋಟ ಇದೆ, ಆ ತೋಟನೂ ಬರ್ಕೊಡ್ತೀವಿ. ಅದೆಲ್ಲ ಸರಿ, ನೀವ್ ಹೆಂಗೋ ಕೊಡ್ಬೇಕಲ್ಲ. ಮದ್ವಿ ಅಂದ್ರ ರೊಕ್ಕಕ್ ಸಂಬಂಧಪಟ್ಟ ವ್ಯವಹಾರ ಅಲ್ಲ. ಮದ್ವಿ ಖರ್ಚಿನ ಬಗ್ಗೆ ಮಾತಾಡ್ಕೊಂಡ್ರೆ ಚಲೋ ಇರ್ತದಲ್ಲ. ಏನಂತೀಯಣ್ಣ? ಹೌದೌದು. ಮದ್ವೆನ ನಾವೇ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತೀವಿ. ಅಳಿಯಂಗೆ ಒಂದ್ 25 ಲಕ್ಷ ವರದಕ್ಷಿಣೆನೂ ಕೊಡ್ತೀವಿ. ನಮ್ ಗೋವಿಂದನ ಅಂದಕ್ಕ ಬಹಳ ರೊಕ್ಕ ಕೊಡ ಸಂಬಂಧಗಳೆಲ್ಲ ಬಂದಿದ್ವು. ಆದ್ರ ಅವನ ಗೌತಮಿ ಇಷ್ಟ ಆಗಿದ್ದಕ್ಕ ನೀವ್ ಹೇಳೋದಕ್ಕೆಲ್ಲ ಸರಿ ಅಂತ ಅಂದ್ವಿ. ಗೌತಮಿ ಮಹಾಲಕ್ಷ್ಮಿ. ಗೌತಮಿ ಜೊತೆ ಗೋವಿಂದನ ಮದುವೆ ಚಂದಗ ಆಗ್ಬೇಕ, ಅಷ್ಟ ಸಾಕ. ತುಂಬಾ ಸಂತೋಷ. ಇದನ್ನ ಗೋವಿಂದ ಅವ್ರ ಮನೆಗೆ ಕರ್ಕೊಂಡು ಹೋಗಿದ ಅನ್ನೋ ವಿಷಯನ ಈಗ ನನ್ನ ಅತ್ತೆಗೆ ಹೇಳ್ಬೇಕೋ ಬೇಡ್ವೋ? ಏನ್ ಮಾಡ್ಲಿ, ಹೇಳ್ಬಿಟ್ಲೋ? ಮನೇಲಿ ಈ ತರ ಕೂತ್ಕೊಂಡು ಈ ತರ ಸಂತೋಷವಾಗಿ ಮಾತಾಡಿ ಎಷ್ಟೋ ದಿನ ಆಯ್ತಮ್ಮ. ನೀನು ಬಂದ್ಮೇಲೆ ಮತ್ತೆ ಈ ತರ ಸಂತೋಷವಾಗಿ ಮಾತಾಡ್ತಾ ಇದ್ದೀವಿ. ಯಾಕಮ್ಮ ಮತ್ತೆ ಬಾಗಿಲ ಕಡೆ ನೋಡ್ತಾ ಇದೀಯಾ? ನಿಮ್ಮತ್ತೆ ಇಷ್ಟು ಬೇಗ ಬರಲ್ಲ ಅಂತ ಹೇಳಿದ್ನಲ್ಲ. ಇಲ್ಲ ಮಾವ, ನನಗೆ ಭಯ ಆಗ್ತಿದೆ. ನೀನೇನು ಭಯ ಪಡ್ಬೇಡ, ಇರು, ನಿಮ್ಮ ಅತ್ತೆ ಎಲ್ಲಿದ್ದಾಳೆ ಅಂತ ತಿಳ್ಕೊತೀನಿ. ಫೋನ್ ಕಟ್ ಮಾಡ್ತಿದ್ದಾಳೆ ಅಂದ್ರೆ ಯಾಕೋ ಚೆನ್ನಾಗಿರಲ್ಲ. ಏಯ್, ನನ್ನ ಫೋನ್ ಅವಳು ಎತ್ತಾ ಇಲ್ಲ. ನಿಮ್ಮ ಅಮ್ಮಗೊಂದ್ಸಲ ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ತಿಳ್ಕೊ ನೈಸ್ ಆಗಿ. ಮಗನ ಹೇಳ. ಎಲ್ಲಿದ್ಯಾಮ್ಮ? ನಾನ ಕೆಲ್ಸದ ಮ್ಯಾಗ ಆಚೆ ಬಂದಿನಿ. ಏನ್ ಹೇಳ? ಏನಿಲ್ಲ ಅಮ್ಮ, ಸುಮ್ಮನೆ ಮಾಡಿದ್ದೆ ಅಷ್ಟೇ. ಎಲ್ಲಿದ್ಯಾ ಅಂತ. ಊಟ ಮಾಡಿದಿ? ಇಲ್ಲ ಅಮ್ಮ, ಮಾಡ್ಬೇಕು. ಸರಿ, ಟೈಮ್ ಆಗ್ತದ, ಊಟ ಮಾಡು. ನಾವು ಬರೋದಕ್ಕೆ ಟೈಮ್ ಆಗ್ತದ, ಕೆಲ್ಸ ಎಲ್ಲ ನೋಡ್ಕೊಂಡ್ ಬರ್ಬೇಕಲ್ಲ. ಸರಿ ಅಮ್ಮ, ಮಾಡ್ತೀನಿ ಬಿಡು. ನಿಧಾನವಾಗಿ ಕೆಲಸ ಮುಗಿಸ್ಕೊಂಡ್ ಬಾ, ಏನೂ ಅರ್ಜೆಂಟ್ ಇಲ್ಲ. ಹಂಗ ಆಗ್ಲಿ ಮಗನ. ಅಪ್ಪ ಏನೋ ಕೆಲ್ಸದ ಮೇಲೆ ಹೋಗಿದಾರಂತೆ.
ಬರೋಷ್ಟರಲ್ಲಿ ಲೇಟ್ ಆಗತ್ತಂತೆ. ನಾನು ಹೇಳಿಲ್ವಾ ಅವು ಸಾಲ ಎಲ್ಲ ವಸೂಲಿ ಆಗೋವರೆಗೂ ಬರಲ್ಲ. ಅಪ್ಪ ಇದೆಲ್ಲ ಹಂಗಿರ್ಲಿ, ಹಿಂಗೆ ಮಾತಲ್ಲೇ ಹೊಟ್ಟೆ ತುಂಬಿಸ್ತೀಯಾ ಅಥವಾ ಮಧ್ಯಾಹ್ನ ಊಟಕ್ಕೆ ಏನಾದ್ರು ಏರ್ಪಾಡು ಮಾಡ್ತೀಯಾ ಹೇಗೆ? ಮಾತಾಡ್ತಾ ಮಾತಾಡ್ತಾ ನಾನು ಊಟದ ವಿಷಯದ ಬಗ್ಗೆ ಮರ್ತೇ ಬಿಟ್ನಲ್ಲೋ. ಮಾತಲ್ಲೇ ಹೊಟ್ಟೆ ತುಂಬೋಯ್ತು, ನನಗೆ ಹಸುವೆ ಆಗ್ತಿಲ್ಲ. ನಿನಗ್ ಹಸ್ವಿಲ್ಲ ಸರಿ, ಗೀತನ್ ಹಸ್ವಾಗಲ್ವಾ? ನನಗೂ ಹಸ್ವಾಗ್ತಿಲ್ಲ, ನನಗೇನು ಬೇಡ. ಇದ್ ಚೆನ್ನಾಗಿದೆ. ಹಸ್ವಾಗಿಲ್ಲ ಅಂತ ಅಡ್ಗೆ ಮಾಡ್ದೆ ಇರಕ್ಕಾಗತ್ತಾ ಹೇಳು? ಮೊದಲನೇ ಸಲ ಮನೆಗ್ ಬಂದಿದ್ಯಾ, ಇವತ್ತು ಗೋವಿಂದನ್ ಹುಟ್ಟದಬ್ಬ ಬೇರೆ, ನಿನಗ್ ಮಾಡ್ ಹಾಕ್ಬೇಕಲ್ವಾ? ನೀನೇನ್ ಅಡ್ಗೆ ಮಾಡೋದು? ನಾನೇ ಅಡ್ಗೆ ಮಾಡ್ತೀನಿ ಇವತ್ತು. ನಾನೇ ನಮ್ಮ ಸೊಸೆಗೆ ಸ್ಪೆಷಲ್ ಅಡ್ಗೆ ಮಾಡ್ತೀನಿ. ಮಾವ ಅದೆಲ್ಲ ಆಗಲ್ಲ. ಹಾಗಲ್ಲಮ್ಮ, ಇವತ್ ನಾನ್ ಮಾಡಿರೋ ಅಡ್ಗೆ ನೀನ್ ತಿನ್ಲೇಬೇಕು. ನಾನ್ ಬಂದಾದ್ಮೇಲೆ ನೀವ್ ಅಡ್ಗೆ ಮನೆಗ್ ಹೋದ್ರೆ ನಾನಂತೂ ಒಪ್ಕೊಳ್ಳಲ್ಲ. ಇವತ್ತು ಅಡ್ಗೆನ ನಾನೇ ಮಾಡೋದು. ಏನು, ನಿನಗೆ ಅಡ್ಗೆ ಮಾಡಕ್ಕೂ ಬರತ್ತಾ? ಹಾ, ನಮ್ ಮನೇಲಿ ಅಡ್ಗೆ ಗಿಡ್ಗೆ ಎಲ್ಲ ಕಲ್ಸಿದಾರ್ ಬಿಡಿ. ನಿನಗೆ ಯಾಕಮ್ಮ, ನೀನ್ ಆರಾಮಾಗಿ ಕೂತ್ಕೊಂಡು ಅವನ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡು. ನಾನು ಲತಾ ಇಬ್ರು ಅಡ್ಗೆ ಮನೆ ಕೆಲಸ ನೋಡ್ತೀವಿ. ಹೇಳತ್ತಾ ನಡಿ ಅಡ್ಗೆ ಮನೆಗೆ. ಹಾ ಸರಿ ಸರಿ. ಅಯ್ಯೋ, ಹೇಳ್ತಿದ್ರೆ ಮತ್ತೆ ಅದೇ ಹೇಳ್ತಿದಿರಲ್ಲ ಮಾವ. ನಾನಿರ್ಬೇಕಾದ್ರೆ ನೀವ್ ಕೆಲ್ಸ ಮಾಡೋದಾ? ಇವತ್ತು ನೀವ್ ಮಾಡಿದ್ ಸಾಕು. ನೀವ್ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ನಾನ್ ಹೋಗಿ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ. ಅಡ್ಗೆ ಮನೆ ಎಲ್ಲಿದೆ? ನಾನ್ ತೋರಿಸ್ತೀನಿ ಬಾ. ಗೋವಿಂದ, ನೀನೇನ್ ಅಡ್ಗೆ ಮನೆ ತೋರ್ಸದ್ ಬೇಕಾಗಿಲ್ಲ, ಇಲ್ಲೇ ಕೂತಿರು. ಕೂತ್ಕೋ. ಅದಕ್ಕೆ ಅದ್ ಹಂಗಲ್ಲ, ಅದಕ್ಕೆ ಕೂತ್ಕೊಳ್ಳೋ ನೀನು. ನಾನು ಗೀತಾ ಹೋಗಿ ಅಡ್ಗೆ ಕೆಲ್ಸ ಮುಗಿಸ್ತೀವಿ. ಅಕ್ಕ, ನಾನ್ ಅಡ್ಗೆ ಮಾಡ್ಬೇಕಾದ್ರೆ ನೀನ್ ಹೆಲ್ಪ್ ಮಾಡ್ಬಾರ್ದು ಆಯ್ತಾ? ಏನೇ ಮಾಡಿದ್ರು ಎಲ್ಲ ನಾನೇ ಮಾಡ್ಬೇಕು. ದಿಸ್ ಇಸ್ ಮೈ ರೂಲ್ಸ್. ನಿನಗೆ ಯಾಕಮ್ಮ ತೊಂದ್ರೆ? ಹಾಗಂದ್ರೆ ಏನು, ನಾನ್ ಅಡ್ಗೆ ಮಾಡೋದ್ ಇಷ್ಟ ಇಲ್ವಾ? ಹಾಗಲ್ಲ, ನಿನ್ ಕೈಯಿಂದ ಮಾಡಿರೋ ಅಡ್ಗೆ ನನಗೂ ತಿನ್ಬೇಕು ಅನಿಸ್ತಿದೆ. ಆದ್ರೆ ಯಾಕೆ? ನಾನ್ ಮಾಡಿದ ಅಡ್ಗೆನ ನೀವ್ ತಿನ್ಬೇಕು ಅಂದ್ರೆ ತಾನೆ ನಾನ್ ಮಾಡ್ತೀನಿ. ಅಮ್ಮ ಗೀತಾ, ನಾನ್ ಹೇಳೋದ್ ಕೇಳಮ್ಮ. ನೀವೀಗೇನು ಮಾತಾಡ್ಬೇಡಿ, ಸುಮ್ನೆ ಇರಿ. ನೀವಿನ್ನ ಬಾಯ್ ತೆಗೆದ್ರೆ ತಿನ್ನಕ್ ಮಾತ್ರ ಬಾಯ್ ತೆಗಿಬೇಕು. ಹೀಗೇನೇನು ಮಾತಾಡ್ಬೇಡಿ ನೀವು. ನಾನ್ ಅಡ್ಗೆ ಮನೆಗೆ ಹೋಗ್ತೀನಿ, ಬಾ ಅಕ್ಕ. ಅಮ್ಮ ಲತಾ, ಗೀತನ್ ಪಕ್ಕದಲ್ಲೇ ಇದ್ದು ಅಡ್ಗೆ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಸ್ವಲ್ಪ ಹೇಳು. ಪಾಪ ಅವಳಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿಲ್ವಲ್ಲ. ಓಕೆ ಮಾವ. ಸ್ವಲ್ಪ ನೋಡ್ಕೋ. ಏನಾಯ್ತಪ್ಪ, ಯಾಕೆ ಒಂಥರ ಇದೆಯಾ? ಗೀತಾ ಚೆನ್ನಾಗಿ ಅಡ್ಗೆ ಮಾಡ್ತಾಳ್ ಬಿಡು, ನೀನೇನ್ ಹೆದರ್ಕೋಬೇಡ. ಅಯ್ಯೋ, ಏನಿಲ್ಲ ಕಣೋ, ನನ್ ಕಷ್ಟ ನನಗೆ. ಏನು ಇಲ್ಲ ಬಿಡು. ಅಕ್ಕ, ಆ ಅಕ್ಕಿನ ಎಷ್ಟಿಡ್ಬೇಕು ಅಂತ ನೋಡಿ ನಂಗ್ ಮೆಜರ್ಮೆಂಟ್ ಕೊಡಿ. ನಾನ ಅಕ್ಕಿನ ತೊಳ್ದಿಟ್ಕೋತೀನಿ. ಹಾ ಸರಿ ಸರಿ. ಎಣ್ಣೆ ಎಲ್ಲಿದೆ? ಹ, ಅಯ್ಯೋ, ಇಷ್ಟೊಂದ್ ತರದ್ ಎಣ್ಣೆ ಯೂಸ್ ಮಾಡ್ತಾರ ಇವ್ರ ಮನೇಲಿ. ಇದ್ಯಾವ ಎಣ್ಣೆ? ಅಕ್ಕ, ಇದೇನಿದು? ಈ ಎಣ್ಣೆ ಹಾಳಾಗಿರ್ಬೇಕು. ಏನಂದೆ? ಎಣ್ಣೆ ಹಾಳಾಗ್ ಹೋಗಿದ್ಯಾ? ಇಲ್ಲಿ ಕೊಡಿಲಿ. ಏನಿದು? ಅಯ್ಯೋ, ಇದು ಎಣ್ಣೆ ಅಲ್ಲ ಕಣೆ. ಮತ್ತೆ ಏನು ಅಂತ ಹೇಳಿ ನಿನ್ಗೆ? ಅದನ್ನ ಸೈಡಲ್ಲಿ ಇಟ್ಬಿಟ್ಟು ವಾಸನೆ ನೋಡಿ ಸರಿಯಾಗಿರೋದನ್ನ ಬಳಸು. ಇಲ್ಲಿ ಕಡಲೆಕಾಯಿ ಎಣ್ಣೆನೂ ಇದೆ, ಎಳ್ಳೆಣ್ಣೆನೂ ಇದೆ. ನಿನಗೆ ಯಾವ್ದು ಬೇಕು ಅನ್ಸುತ್ತೋ ಅದನ್ನ ಹಾಕು. ಬಾಟ್ಲು ಮಾತ್ರ ನೋಡ್ಕೊಂಡ್ ತೆಗಿಯ ತಾಯಿ. ಮತ್ತೆ ಏನಿದು? ಅದೇನು ಅಂತ ಹೇಳಿ? ಮಾವ ಇದಾರಲ್ಲ ಮಾವ, ಅತ್ತೆಗ್ ಭಯ ಪಟ್ಟು ಎಣ್ಣೆನ ಅದೇ ಎಣ್ಣೆ ಇರುತ್ತಲ್ಲ, ಕುಡಿಯೋ ಎಣ್ಣೆನ ಈ ಬಾಟ್ಲಲ್ಲಿ ತುಂಬಿಸಿ ಇಲ್ಲಿಟ್ಟು ಕುಡಿತಾ ಇರ್ತಾರೆ. ಅತ್ತೆ ಒಂದಿನೂ ಅಡ್ಗೆ ಮನೆ ಕಡೆ ಬರೋದೇ ಇಲ್ಲ. ಅದಕ್ಕೇನೆ ಇದು ಇವ್ರಿಗೆ ಎಣ್ಣೆ ಲಾಕರ್ ಇದ್ದಂಗೆ. ಸೇಫ್ಟಿಯಾಗಿ ಇಲ್ಲೇ ಇಟ್ಕೊಂಡು ಎಣ್ಣೆ ಕುಡ್ಕೊಂಡು ಅಡ್ಗೆ ಮಾಡ್ತಾ ಇರ್ತಾರೆ. ಇಷ್ಟಕ್ಕೆ ಹೀಗಂತ್ಯ? ನಾನ್ ಮದ್ವೆ ಮಾಡ್ಕೊಂಡ್ ಬಂದಿದ್ ಸಮಯದಲ್ಲಿ ಗೊತ್ತಿಲ್ದೇನೆ ನಿನ್ ಥರನೇ ಅಡ್ಗೆ ಎಣ್ಣೆ ಹಾಳಾಗ್ಬಿಟ್ಟಿದೆ ಅನ್ಕೊಂಡು ಚಲ್ಬಿಟ್ಟಿದ್ದೆ. ಅವತ್ತು ಮಾವನಿಗೆ ಬಂತು ನೋಡು ಕೋಪ, ಯಾವತ್ತೂ ಬಂದಿಲ್ಲ ಅಷ್ಟು ಕೋಪ. ಅಷ್ಟು ಹೇಳ್ಬಿಟ್ಲು. ಏನಾಯ್ತಪ್ಪ? ಏನ್ ಹೇಳೋ, ಎಣ್ಣೆ ಬಾಟ್ಲು ಬಗ್ಗೆ ಹೇಳ್ಬಿಟ್ಲು ನಿಮ್ಮ ಅತ್ತಿಗೆ. ಸತ್ವಿ, ಎಣ್ಣೆ ಬಾಟ್ಲಲ್ಲಿ ಇದನ್ ಹಾಕಿದಾರ, ನಾನ್ ಬಂದ್ ಬದಲಾಯಿಸ್ತೀನಿ. ಅದನ್ನೆಲ್ಲ ಬದಲಾಯಿಸೋದಕ್ಕೆ ಖಂಡಿತ ಆಗಲ್ಲ. ನೀನ್ ಅಡ್ಗೆ ಮಾಡು.
ಏನಿದ ಇನ್ನ ಪೂಜಾರ್ ಬರ್ಲಿಲ್ಲ, ಒಂದ್ಸರಿ ಫೋನ್ ಮಾಡೋಣ. ಬರ್ಬೇಕಾದ್ರೆ ಫೋನ್ ಮಾಡಿದ್ನಲ್ಲ, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ರೋ ಏನೋ. ಸ್ವಾಮಿ ನಮಸ್ಕಾರ. ಓ ಬನ್ನಿ ಬನ್ನಿ ಬನ್ನಿ, ನೀವು ಬರ್ಲಿಲ್ಲ ಅಂತ ನಿಮ್ಗೆ ಫೋನ್ ಮಾಡ್ತಿದ್ದೆ. ಏನ್ ಮಾಡೋದು ಸ್ವಾಮಿ, ನೀವೇನೋ ಬೆಳಗ್ಗೆನೇ ಹೇಳಿದ್ರಿ, ನಾನು ಕೆಲಸಗಳೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಇಷ್ಟೊತ್ತಾಯ್ತು ನೋಡಿ, ಕ್ಷಮಿಸಿ. ಕೂತ್ಕೊಳ್ಳಿ. ಗೌತಮಿ, ನಿನ್ಗ ಕಂಕಣ ಬಲ ಕೂಡ್ ಬಂತ. ಮುಂದ್ ಯಾವಾಗ ಮುಹೂರ್ತ ಬರ್ತೈತೋ ಅದ ಮುಹೂರ್ತಕ್ ಮದ್ವೆ ಮಾಡ್ತೀನಿ.